ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಹೌದು, 31 ಹಾಗೂ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಜೊತೆಗೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ನಿಮಗೆ ಕೊಡ್ತಾ ಇದೆ. ಸೊ ಬನ್ನಿ, ಯಾವ ಯಾವ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ, ಸೊ ನಿಮ್ಮ ಅಕೌಂಟ್‌ಗಳಿಗೆ ಹಣ ಬಿಡುಗಡೆ ಆಗಿದೆಯಾ, ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆಯಾ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ದೊಡ್ಡ ಅಪ್ಡೇಟ್ ಇದು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಬಿಗ್ ಅಪ್ಡೇಟ್ ಇದು. ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಬಿಗ್ ಅಪ್ಡೇಟ್ ಸಿಕ್ಕಿದ್ದು ಸುಮಾರು 31 ಮತ್ತು 32ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಂದರೆ ಈಗ 29ನೇ ಕಂತಿನ ಹಣ ಫೆಬ್ರವರಿ ತಿಂಗಳ ಹಣ. ಯಾಕಂದರೆ ಈಗಾಗಲೇ ಜನವರಿ ತಿಂಗಳ ಹಣ ಅಂದರೆ 28ನೇ ಕಂತಿನ ಹಣ ಆಗಿರುತ್ತೆ. ಹಾಗಾಗಿ ಫೆಬ್ರವರಿ ಅಂದರೆ 29ನೇ ಕಂತಿನ ಹಣ, ಜೊತೆಗೆ 30 ಅಂದರೆ ಮಾರ್ಚ್ ತಿಂಗಳ ಹಣ, ಏಪ್ರಿಲ್ ಅಂದರೆ 32ನೇ ತಿಂಗಳ ಹಣ ಅಂದರೆ 32ನೇ ಕಂತಿನ ಹಣ. ಹೀಗೆ ನಿಮಗೆಲ್ಲದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಸೊ ಯಾವ ತಿಂಗಳ ಹಣ ಅಂದರೆ ಯಾವ ಕಂತಿನ ಹಣ, ಇದು ನಿಮಗೆ ಜ್ಞಾಪಕ ಇರಬೇಕು. ಇಲ್ಲಾಂದರೆ ಸರ್ಕಾರ ಹೋದ ವರ್ಷದಲ್ಲಿ ಕೂಡ 2 ತಿಂಗಳ ಹಣ ಯಾಮಾರಿಸಿತ್ತು. ಆ 2 ತಿಂಗಳ ಹಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳಿದ್ದಾರೆ. BJP ನಾಯಕರ ಆಕ್ರೋಶದ ಮೇರೆಗೆ ಮತ್ತು ಮಹಿಳೆಯರ ಆಕ್ರೋಶದ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹೌದು, ಅವು 2 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ, ಕ್ಲಿಯರ್ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇನ್ನೂ ಕೂಡ ಆ ದುಡ್ಡು ಜಮಾ ಆಗಿಲ್ಲ, ಕ್ಲಿಯರ್ ಆಗಿಲ್ಲ. ಅದಕ್ಕಾಗಿ ಮತ್ತೆ ಆ ರೀತಿ ಸಮಸ್ಯೆ ರಿಪೀಟ್ ಆಗಬಾರ್ದು, ಮತ್ತೆ ಸರ್ಕಾರ ಆ ಎಲ್ಲ ಕಂತುಗಳನ್ನು ಪೆಂಡಿಂಗ್ ಉಳಿಸಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಜ್ಞಾಪಕ ಇರಬೇಕು ಮುಖ್ಯವಾಗಿ ಆ ಎಲ್ಲ ತಿಂಗಳ ಹಣ, ಯಾವ ತಿಂಗಳ ಹಣ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದ್ರೆ ಏನು ತೊಂದರೆ ಇರೋದಿಲ್ಲ. ಈಗ ಫೆಬ್ರವರಿ 29, ಮಾರ್ಚ್ 30, 31ನೇ ಕಂತಿನ ಹಣ ಅಂದರೆ ಏಪ್ರಿಲ್ ತಿಂಗಳ ಹಣ. ಸೊ ಈ ಎಲ್ಲ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಜಯನಗರ ಸೇರಿದಂತೆ ಧಾರವಾಡ, ಯಾದಗಿರಿ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಬೆಳಗಾವಿ, ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ, ಬೆಂಗಳೂರು ನಗರಕ್ಕೆ ಬರುತ್ತೆ. ಹೀಗೆ ನಾನಾ ರೀತಿ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ಅಪ್ಡೇಟ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗ ನಿಮಗೆ ಯಾವ್ಯಾವ ತಿಂಗಳನ್ನ ಪೆಂಡಿಂಗ್ ಉಳಿದಿದೆ ಅಂದರೆ, ಸದ್ಯಕ್ಕೆ ಬಂದಿರತಕ್ಕಂತಹ ಕಂತುಗಳನ್ನು ನಾವು ನೋಡ್ತಾ ಹೋಗೋದಾದರೆ 28 ಜನವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ, ಅದು ಪೂರ್ತಿಯಾಗಿ ಕ್ಲಿಯರ್ ಆಗಿದೆ. 29 ಫೆಬ್ರವರಿ ತಿಂಗಳ ಹಣ ಕ್ಲಿಯರ್ ಆಗಿದೆ. ಮಾರ್ಚ್ 30ನೇ ಕಂತಿನ ಹಣ ಏನಿದೆಯಲ್ಲ, ಸೊ ಅದು ಸರಿಯಾದಾಗೆ ಎಲ್ಲರಿಗೆ ಕೂಡ ಕ್ಲಿಯರ್ ಆಗಿಲ್ಲ. ಅದು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ. ಅದರಲ್ಲಿ ಈಗ ಬಕ್ರೀದ್ ಹಬ್ಬಕ್ಕೆ ಬಿಡುಗಡೆ ಸರಿಯಾಗಿ ಆಗಲಿಲ್ಲ. ಬಿಡುಗಡೆ ಆದರೂ ಸಹಿತ ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದೆ. ಆದರೆ ಇನ್ನೂ ಹಲವಾರು ಫಲಾನುಭವಿಗಳಿಗೆ ದುಡ್ಡು ಬರಬೇಕಾಗಿದೆ. ಹೀಗಾಗಿ ಆ ಮಾರ್ಚ್ ತಿಂಗಳ ಹಣವನ್ನು ಕೂಡ ರಾಜ್ಯ ಸರ್ಕಾರ ಸರಿಯಾಗಿ ಕ್ಲಿಯರ್ ಮಾಡಬೇಕಾಗಿದೆ. ಇದರ ಜೊತೆಗೆ ಇನ್ನೂ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಅಂದರೆ 31 ಏಪ್ರಿಲ್ ತಿಂಗಳ ಹಣ, ಇದು ಕೂಡ ಎಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗಬೇಕಾಗಿದೆ. ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಇನ್ನೂ ಆಗುತ್ತೆ. ಆ 31ನೇ ಕಂತಿನ ಹಣದ ಜೊತೆಗೆ 32 ಈಗ ಮೇ ತಿಂಗಳ ಹಣ ಅಂತ ಹೇಳಬಹುದು. ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಈ ವರ್ಷದಲ್ಲಿ ಪೆಂಡಿಂಗ್ ಉಳಿತಪ್ಪ. ಇನ್ನು ಹೋದ ವರ್ಷದಲ್ಲಿ 2 ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು ಅಂತ ನಾನು ಹೇಳಿದೆ, ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂದರೆ ಶಾರ್ಟಾಗಿ ನಾನು ಹೇಳೋದಾದರೆ, ಹೋದ ವರ್ಷದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡದೆ ಯಾಮಾರಿಸ್ಬಿಟ್ಟಿತ್ತು. ಹೀಗಾಗಿ ಅದರ ಸಂಬಂಧಪಟ್ಟಂತಹ BJP ನಾಯಕರು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ದುಡ್ಡು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಪ್ರೆಷರನ್ನು ಬಿಲ್ಡ್ ಮಾಡಿ ದುಡ್ಡು ಕೊಡಲೇಬೇಕಂತ ಅನಿವಾರ್ಯತೆಯನ್ನು ಹೇರಿ ಆ 2 ತಿಂಗಳ ಹಣವನ್ನು ಯಾವಾಗ ಕೊಡ್ತೀರಿ, ಆ ದುಡ್ಡು ಎಲ್ಲೋಯ್ತು, 5,000 ಕೋಟಿ ಹಣ ನುಂಗಾಕಿದಿರಿ, ಹಾಗೆ ಹೇಗೆ ಅಂತ ಪ್ರೆಷರನ್ನು ಬಿಲ್ಡ್ ಮಾಡಿ ಅವುಗಳನ್ನು ಕೊಡುವಂಥ ಒತ್ತಾಯ ಕೂಡ ಮಾಡಿದ್ರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತೀವಿ, ಕ್ಲಿಯರ್ ಮಾಡ್ತೀವಿ, ಇದೆಲ್ಲವೂ ಕೂಡ ಹೇಳಿದ್ರು. ಆದರೆ ಇನ್ನೂ ಕೂಡ ಅದನ್ನು ಕ್ಲಿಯರ್ ಮಾಡಿಲ್ಲ ಸ್ನೇಹಿತರೆ. ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ. 2 ತಿಂಗಳ ಹಣದ ಜೊತೆಗೆ ಈ ವರ್ಷದಲ್ಲಿ ಕೂಡ ಈ 2 ತಿಂಗಳ ಹಣ ಪೆಂಡಿಂಗ್ ಉಳಿದುಬಿಟ್ಟಿದೆ. 2 ತಿಂಗಳ ಹಣ ಅಂದರೆ ಈಗ ಈ ವರ್ಷದಲ್ಲಿ
ಮಾರ್ಚ್ ಆಗಿರಲಿ, ಏಪ್ರಿಲ್ ಆಗಿರಲಿ, ಮೇ ಆಗಿರಲಿ ಇದರಲ್ಲಿ ಸಾಕಷ್ಟು ಕಂತುಗಳನ್ನು ಇನ್ನೂ ಬಿಡುಗಡೆ ಮಾಡಬೇಕು. ಹೋದ ವರ್ಷದಲ್ಲಿ 2 ತಿಂಗಳ ಹಣ, ಒಟ್ಟಾರೆಯಾಗಿ 4ರಿಂದ 5 ತಿಂಗಳ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ, ಯಾಕಂದರೆ ಆದಷ್ಟು ಸರ್ಕಾರ ಬೇಗನೆ ಈ ದುಡ್ಡನ್ನು ರಿಲೀಸ್ ಮಾಡಬೇಕಂತ ಮನವಿ ನಮ್ದಂತೂ ಇದ್ದೇ ಇರುತ್ತೆ. ಕಾಯ್ದು ನೋಡೋಣ, ಈ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ, ಯಾವ ತಿಂಗಳನ್ನ ಬಂದಿದೆ, ಯಾವ ತಿಂಗಳನ್ನ ಬಂದಿಲ್ಲ ಅಂತ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಟಿ ಸಿಗಲಿ.